ನನಗೆ ಬೇಗ ಕೋಪ ಬರೋದು, ಆ ಕೋಪ ಬೇಗ ಇಳಿದು ಬಿಡುತ್ತೆ. ಇವಾಗ ಎಲ್ಲರೂ ಕಾಂಪೌಂಡ್ ಆರಿರ್ತಾರೆ, ಅದೇ ಥರ ಆರಿ ಕೆಳಗೆ ಬಿದ್ದಿದ್ದೀವಿ, ಇವಾಗ ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಅವ್ರ ಬಗ್ಗೆ ಹೇಳೋಕೆ ಏನಿಲ್ಲ. ಅವ್ರು ರುದ್ರ ಹೆಂಗೆ ಅಂದರೆ ಅವ್ರು ಸಖತ್ ಸಿಂಪಲ್ ಅಷ್ಟೇ. ಫುಲ್ ಕತ್ಲೆ ಇತ್ತು, ಕ್ಯಾಂಡಲ್ ಇತ್ತು, ಕ್ಯಾಂಡಲಲ್ಲಿ ಇಷ್ಟು ಫೇಸ್ ಮಾತ್ರ ಫುಲ್ ಬೆಳಕಾಗಿ ಕಾಣಿಸ್ತಿತ್ತು, ಅಲ್ಲೇ ಫ್ಲಾಟ್ ಆಗಿಬಿಡೋದೆ ಅಷ್ಟೇ. ನಿರೀಕ್ಷೆ ಅಡುಗೆನೇ ಮಾಡಲ್ಲ, ಎಲ್ಲಿ ಇಷ್ಟ. ನನಗೆ 2 ಮಕ್ಳು ಇಷ್ಟನೇ. ನನಗೆ ಟ್ವಿನ್ಸ್ ಇಷ್ಟ. ಖುಷಿ ಆಗ್ತಿದೆ ಮ್ಯಾಮ್, ವೈರಲ್ ಅಂತ ಏನೋ ಗೊತ್ತಿಲ್ಲ, ಆ ಥರ ಅಲ್ಲ, ತುಂಬ ಖುಷಿ ಆಗ್ತಿದೆ. ನನಗೆ ಹೇಗೆ DKD ಜರ್ನಿ ಸಪೋರ್ಟ್ ಮಾಡಿದ್ರು ಅದೇ ಥರ ನನ್ನ ನಿರೀಕ್ಷೆಗೆ, ನನ್ನ ವೈಫ್ಗೂ ಅದೇ ಥರ ಸಪೋರ್ಟ್ ಸಿಗ್ತಿದೆ ಅಂತ ಅನ್ನಿಸ್ತಿದೆ. ಆ ಸಪೋರ್ಟ್ ಇಬ್ಬರಿಗೂ ಬ್ಲೆಸ್ ಮಾಡಿ ಎಲ್ಲ ಬ್ಲೆಸ್ ಮಾಡಿದ್ರೆ ಅದೇ ಸಾಕು, ಖುಷಿ ಆಗುತ್ತೆ. ನನಗೂ ತುಂಬ ಖುಷಿ ಇದೆ. ಅವ್ರನ್ನ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನನ್ನೂ ಅಷ್ಟೇ ಪ್ರೀತಿ ಕೊಟ್ಟು ಬ್ಲೆಸ್ ಮಾಡಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಇಬ್ಬರಲ್ಲಿ ಯಾರು ಹೆಚ್ಚು ಪ್ರೀತಿ ಮಾಡೋದು? ನಾನೇ. ಇಬ್ಬರು ಪ್ರೀತಿ ಮಾಡ್ತೀವಿ, ಜಾಸ್ತಿ ಪ್ರೀತಿ ಇವ್ರು ತೋರಿಸ್ತಾರೆ, ಕೊಡ್ತಾ ಇರ್ತಾರೆ. ಅಂದರೆ ನಾನು ಕೆಲಸದ ಬಗ್ಗೆ ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಅದೇ ಬೆಳಗ್ಗೆ ನಾನೇನೋ ತಿಂಡಿ ಮಾಡಿದ್ರೆ ಹೊರಟ್ರೆ ತಿಂಡಿ ಮಾಡಿದ್ರ, ಊಟ ಮಾಡಿದ್ರ, ಬೇಗ ಬನ್ನಿ, ನಿದ್ದೆ ಮಾಡಿ ಅಂತ ಇರ್ತಾರೆ. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಜರ್ನಿಗೆ. ಇವಾಗ ನಾವು ಮದುವೆ ಆಗಿ 3 ತಿಂಗಳಾಗಿದೆ ಅಷ್ಟೇ, ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ವರ್ಷಗಳೇ ಬೇಕು. ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಸಿಕ್ಕಿರೋ ನಿರೀಕ್ಷಾ, ನಾನು ತುಂಬ ಲಕ್ಕಿ, ನನಗೆ ನಿರೀಕ್ಷಾ ಸಿಕ್ಕಿರೋದು. ಅವರು ಸ್ವಲ್ಪ ನನ್ನಷ್ಟು ಮಾಡಲ್ಲ. ಅವ್ರು ಕೆಲಸ ಅಂತ ಬಂದರೆ ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ, ನನ್ನನ್ನು ಮರ್ತೋಗ್ಬಿಟ್ಟಿರ್ತಾರೆ. ಅವಾಗ ನಾನು ಹಾಕ್ಸೋದು ಅವ್ರನ್ನ. ಅಮ್ಮನೇ ಹೇಳ್ತಿರ್ತಾರೆ ಎಲ್ಲಾದರೂ ಏನಾದರೂ ಇದ್ದಾಗ ಮುಂಚೆ, ಯಾಕಂದರೆ ನನಗೆ ಅಮ್ಮ ತುಂಬ ಪ್ರೀತಿ ಮಾಡ್ತಿದ್ರು, ಎಲ್ಲ ವಿಚಾರದಲ್ಲಿ ಅಮ್ಮನೇ ನೋಡ್ಕೊತಿದ್ರು. ಆ ತಾಯಿ ಪ್ರೀತಿ ಇವಾಗ ನಿರೀಕ್ಷಾ ತೋರಿಸ್ತಾ ಇದ್ದಾರೆ. ನನಗೆ ಬೇಗ ಕೋಪ ಬರೋದು, ಆ ಕೋಪ ಬೇಗ ಇಳಿದು ಬಿಡುತ್ತೆ, ಬೇಗ ಕಡಿಮೆ ಆಗಿಬಿಡುತ್ತೆ. ಅದೇ ಒಂದ್ಸತಿ ಕೋಪ ಬಂದಾಗ 5 ನಿಮಿಷ ಭಾರಿ ಕಷ್ಟ ಆಗುತ್ತೆ ತಗೊಳ್ಳೋದು. ಅಂದರೆ ನಾನೇನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ಕೋಪ ಮಾಡ್ಕೊತಾರೆ, ಆಮೇಲೆ ಹಂಗೆ ನಾನೇ ಕಂಟ್ರೋಲ್ ಮಾಡಿಬಿಡ್ತೀನಿ, ಕೂಲ್ ಮಾಡಿಬಿಡ್ತೀನಿ. ನಮ್ಮದು ಡೇಟಿಂಗ್ ಏನಿಲ್ಲ, ಡೈರೆಕ್ಟ್ ಮದುವೆ. ಎಂಗೇಜ್ಮೆಂಟ್ ಅಂತ ಒಂದು ಚಿಕ್ಕದಾಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅದಾದಮೇಲೆ 8 to 9 months ಇತ್ತು ನಮ್ಮ ಮದುವೆಗೆ. ಸೊ 8 months ಆದಮೇಲೆ ಮದುವೆ. ಆ 8 monthsೇ ನಮ್ಮದು ಡೇಟಿಂಗ್ ಪೀರಿಯಡು ಅಷ್ಟೇ. ಪ್ರಪೋಸ್ ಎಲ್ಲ ಇಲ್ಲ ಮ್ಯಾಮ್, ಆ ಥರ ಪ್ರಪೋಸ್ ಎಲ್ಲ ಇಲ್ಲ. ಅದೇ ಗಾಸಿಪ್ ಇತ್ತು ಅಷ್ಟೇ, ಸುಮ್ಮನೆ ರುದ್ರಮಾಸ್ಟ್ರು ಅವ್ರನ್ನ ಮದುವೆ ಆಗ್ತಾರೆ, ಇವ್ರನ್ನ ಮದುವೆ ಆಗ್ತಾರೆ ಅನ್ನೋ ಥರ ಇತ್ತು. ಇಲ್ಲ ಪಾಪ, ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಈ ಥರ ಇದೆ ಅಮ್ಮ, ಈ ಥರ ಇದೆ ಅಂತ ಹೇಳ್ಬಿಟ್ಟಿದೆ. ಪ್ರಾಬ್ಲಮ್ ಅಂತಲ್ಲ, ಏನಿದೆ ಇರೋದನ್ನ ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಆ ಥರ ಎಲ್ಲ ಇಲ್ಲ ಮ್ಯಾಮ್, ಆ ಥರ ನನಗೆ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಬ್ರೇಕಪ್ ಆಗಿ ಬೇಜಾರಾಗಿರೋ ಥರ ಎಲ್ಲ ಏನಿಲ್ಲ. ಮಾಮೂಲಿ ಸಣ್ಣ ಪುಟ್ಟ ಈ ಕಾಲೇಜ್ ಲೈಫಲ್ಲಿ ಎಂಜಾಯ್ಮೆಂಟ್ ಇರೋದಲ್ಲ. ಎಂಜಾಯ್ಮೆಂಟ್ ಅಂದರೆ ಅವಾಗ ಎಲ್ಲರೂ ಕಾಂಪೌಂಡ್ ಆರಿರ್ತಾರೆ, ಅದೇ ಥರ ಆರಿ ಕೆಳಗೆ ಬಿದ್ದಿದ್ದೀವಿ, ಇವಾಗ ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಆ ಥರ ಅದೇ ನಾನು ಎಲ್ಲ ಕಡೆ ಹೇಳ್ದಂಗೆ ಅವ್ರ ಸಿಂಪ್ಲಿಸಿಟಿಗೆ ಎಸ್ ಅನ್ನಲೇಬೇಕು. ಯಾರೇ ಇದ್ರೂ ಅಷ್ಟು ಸಿಂಪಲ್ ಮನುಷ್ಯ, ಅಷ್ಟು ಒಳ್ಳೆಯವರು. ಏನು ಹೇಳಿ ಅವ್ರ ಬಗ್ಗೆ ಹೇಳೋಕೆ ಏನಿಲ್ಲ. ರುದ್ರ ಹೆಂಗೆ ಅಂದರೆ ಅವ್ರು ಸಖತ್ ಸಿಂಪಲ್ ಅಷ್ಟೇ, ಅದೇ ಖುಷಿ ನನಗೆ. ಅಂದರೆ ನಾನು ನಿರೀಕ್ಷಾನ ಅಂದರೆ ನಾನು ಯಾರನ್ನ ಮದುವೆ ಆಗ್ತೀನಿ ಅನ್ನೋದೇ ದೊಡ್ಡ ಕ್ವಶನ್ ಇತ್ತು, ಪಾಯಿಂಟ್ ಇತ್ತು. ಅಮ್ಮ ತುಂಬ ವೆಯ್ಟ್ ಮಾಡ್ತಿದ್ರು ನಾನು ಯಾರನ್ನ ಮದುವೆ ಆಗ್ತೀನಿ ಅಂತ. ನಮ್ಮ ತಾಯಿಗೆ ಒಂದು ಒಳ್ಳೆ ಸೊಸೆಯಾಗಿ ನಿರೀಕ್ಷಾ ಪಕ್ಕ ನಮ್ಮ ಮನೆಗೆ ಒಂದು ಒಳ್ಳೆ ಸೊಸೆ ಆಗ್ತಾರೆ ಅಂತ ಅನಿಸಿದ ತಕ್ಷಣವೇ ನಾನು ಎಸ್ ಅಂದ್ಬಿಟ್ಟೆ. ಇಲ್ಲ, ನನಗೆ ನಿರೀಕ್ಷಾನೇ ವೈಫ್ ಆದರೆ ಸೂಪರ್ ಆಗಿರುತ್ತೆ ಅಂತ ಹೇಳಿ ಎಸ್ ಅಂತ ಹೇಳಿ ನಾನೇ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಫ್ರೆಂಡಿನ ಮದುವೆ ಇತ್ತು, ಪ್ರಜ್ವಲ್ ಅವ್ರ ಮದುವೆ ಇತ್ತು. ಆ ಮದುವೆಲೇ ನಾನು ನಿರೀಕ್ಷಾನ ಮೀಟ್ ಮಾಡಿದ್ದು. ಮುಂಚೆ ಮೀಟ್ ಮಾಡಿದ್ದೆ ನಿರೀಕ್ಷಾನ, ಅಂದರೆ ಪ್ರಜ್ವಲ್ ಅವ್ರ ಮನೇಲೆ ಅವ್ರ ಮೇಲೆ ಕರೆಂಟ್ ಹೋಗಿತ್ತು. ಕರೆಂಟ್ ಹೋದಾಗ ನಾನು ನಮ್ಮ ಗುರುಗಳಿಬ್ಬರು ಕೂತ್ಕೊಂಡು ಏನೋ ಮಾತಾಡ್ತಿದ್ವಿ. ಆವಾಗ ನಿರೀಕ್ಷಾ ಅವ್ರ ಫ್ರೆಂಡ್ ಇದ್ದಾರೆ ಸುಷ್ಮಾ ಅಂತ, ಅವ್ರ ಹತ್ರ ಕೂತ್ಕೊಂಡು ಒಳಗಡೆ ಏನೋ ಮಾತಾಡ್ತಿದ್ರು. ಆವಾಗ ಕರೆಂಟ್ ಹೋದಾಗ ಕ್ಯಾಂಡಲ್ ತೊಗೊಂಡು ಹೊರಗಡೆ ಬಂದರು.
ಫುಲ್ ಕತ್ಲೆ ಇತ್ತು, ಕ್ಯಾಂಡಲ್ ಇತ್ತು, ಕ್ಯಾಂಡಲಲ್ಲಿ ಇಷ್ಟು ಫೇಸ್ ಮಾತ್ರ ಫುಲ್ ಬೆಳಕಾಗಿ ಕಾಣಿಸ್ತಿತ್ತು. ಅದರಿಂದ ನಿರೀಕ್ಷಾ ಅಲ್ಲೇ ಫ್ಲ್ಯಾಟ್ ಆಗಿಬಿಡೋದೆ ಅಷ್ಟೇ. ಯಾವಾಗ ಹೇಳಿದ್ರಿ? ಅದೇ ಪ್ರಜ್ವಲ್ ಅವ್ರ ಮದುವೆ ಆ್ಯಕ್ಚುಲಿ ಮಾರ್ಚ್ 22 ಮಾರ್ಚ್ 22 ಮಾತಾಡಿದ್ದು. ನೆಕ್ಸ್ಟ್ ಆಮೇಲೆ ನಿರೀಕ್ಷಾ ಯೋಚನೆ ಮಾಡಿ ಅವ್ರ ತಂದೆ ಹತ್ರ ಮಾತಾಡಿ ಒಂದು ಸ್ವಲ್ಪ ದಿವಸ ಆದಮೇಲೆ ಅದ್ರ ವೆರಿ ನೆಕ್ಸ್ಟ್ ಡೇ ಅನಿಸುತ್ತೆ, ನೆಕ್ಸ್ಟ್ ಡೇನೇ ನಾನೇ ಮನೆಗೆ ಹೋಗಿ ಅವ್ರ ತಂದೆ ಹತ್ರ ಮಾತಾಡಿ ಅಂಕಲ್ ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ. ಅಂಕಲ್ ನಂಗೆ ಅಂದಿದ ತಕ್ಷಣ ದೂರ ಕೂತಿದ್ರು, ಹತ್ತಿರ ಬಂದು ಚೇರ್ ತೊಗೊಂಡು ಮುಂದೆ ಬಂದು ಕೂತ್ಕೊಂಡು ಫುಲ್ ಕಣ್ಣಲ್ಲಿ ನೀರು ಬಂದುಬಿಡ್ತು. ಕಣ್ಣಲ್ಲಿ ನೀರು ಬಂದಾಗ ಅವ್ರು ಹೇಳಿದ್ರು, ನನ್ನ ಮಗಳನ್ನ ತುಂಬ ಗಿಣಿ ಸಾಕ್ದಂಗೆ ಸಾಕಿದ್ದೀನಪ್ಪ. ನಮಗೆ ಅಂದರೆ ಯಾರಿಗೇ ಆಗಿರಲಿ ನಮ್ಮ ಸಿನಿಮಾ ಫೀಲ್ಡ್ ಅಂದರೆ ಭಯ ಇರುತ್ತೆ. ಅವ್ರು ಅದೇ ಥರ ಯೋಚನೆ ಮಾಡ್ತಿದ್ರು. ಆಮೇಲೆ ಅಂಕಲ್ ಹತ್ರ ಕೂತ್ಕೊಂಡು ಮಾತಾಡಿ ಹಿಂಗಲ್ಲ ಅಂಕಲ್ ಹಿಂಗೆ ಅಂತ ಹೇಳಿದ್ಮೇಲೆ ಸರಿಯಪ್ಪ ಯೋಚನೆ ಮಾಡ್ತೀವಿ ಅಂತ 2-3 ದಿವಸ ಆದಮೇಲೆ ಅಂಕಲ್ ಯೋಚನೆ ಮಾಡಿ ಓಕೆ ಅಂದು ನಮ್ಮ ತಂದೆ ತಾಯಿನ ಕರ್ಕೊಂಡು ಅವ್ರ ಮನೆಗೆ ಹೋದ್ವಿ. ನೆಕ್ಸ್ಟ್ ಏನು ಪ್ರೋಸೆಸ್ ಇದೆ ಅದೆಲ್ಲ ನಡೀತು. ಫಸ್ಟ್ ಟೈಮ್ ನಾನು ನಿಜ ನಂಬಿರಲಿಲ್ಲ. ಆ್ಯಕ್ಚುಲಿ ನಾನು ನಿಜವಾಗ್ಲೂ ನಂಬಿರಲಿಲ್ಲ. ರುದ್ರಾ ಮಾಸ್ತರ್ ನಿನ್ನ ಇಷ್ಟಪಡ್ತಾ ಇದ್ದಾರಂತೆ, ಹಿ ವಾಂಟ್ಸ್ ಟು ಮ್ಯಾರಿ ಯು ಅಂತೆಲ್ಲ ಹೇಳಿದಾಗ ಸುಮ್ಮನೆ ಜೋಕ್ ಗೊತ್ತಲ್ಲ, ಕಾಲು ಎಳಿತಾ ಇರ್ತಾರೆ ಎಲ್ಲರೂ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇರಿ ಅಂತ ಅಂತಿದ್ದೆ. ಮದುವೆಯಲ್ಲಿ ಯೂಶಲಿ ಎಲ್ಲ ರೇಗಿಸ್ತಾ ಇರ್ತಾರೆ ಅಂತ. ಆಮೇಲೆ ಮದುವೆ ಆದಮೇಲೂ ಬರ್ತಾನೆ ಇತ್ತು, ಈ ಥರ ರುದ್ರಾ ಮಾಸ್ಟರ್ ಕೇಳ್ತಾ ಇದ್ದಾರೆ, ಮದುವೆ ಮಾಡ್ಕೋತಾರಂತೆ ಅಂತ. ಆಮೇಲೆ ಒಂದು 4-5 ಸತಿ ಬಂದಾದ್ಮೇಲೆ ಪ್ರಪೋಸಲ್ಲು, ಅವಾಗ ಕನ್ಫರ್ಮ್ ಆಯಿತು ಓ ಇದು ನಿಜಾನೇ ಅಂತ. ಆಮೇಲೆ ಫಸ್ಟ್ ನಾನು ನಮ್ಮ ತಂದೆ ತಾಯಿ ಹತ್ರ ಮಾತಾಡಿದೆ. ನಾವಿಬ್ಬರು ಮೀಟೇ ಮಾಡಿರಲಿಲ್ಲ. ಫಸ್ಟ್ ಮಾತಾಡಿ ಅವರು ಓಕೆ ಅಂತ ಅಂದಮೇಲೆ ಇವ್ರನ್ನ ಮೀಟ್ ಮಾಡಿದ್ರು. ಸ್ಟಾರ್ಬಕ್ಸಲ್ಲಿ ಮೀಟ್ ಮಾಡಿದ್ದು ಫಸ್ಟ್ ಟೈಮು. ನಾನು ಫುಲ್ ನೀಟಾಗಿ ರೆಡಿ ಆಗಿಬಿಟ್ಟು ಹೋಗಿದ್ದೆ. ಇವರು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿದ್ರು, ಬ್ಲೂ ಜೀನ್ಸ್ ಹಾಕಿ ವೈಟ್ ಸ್ಲಿಪ್ಪರ್ ಹಾಕಿದ್ರು. ನಾನು ಒಂದು ಕ್ರಿಕೆಟ್ ಮ್ಯಾಚಲ್ಲಿದ್ದೆ. ನಾನು ಹೇಗಿದ್ದೆ ಅಂದರೆ ನಾರ್ಮಲ್ ಪಿಂಕ್ ಕಲರ್ ಜೆರ್ಸಿ ಹಾಕ್ಕೊಂಡು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ತಲೆ ಕೂದಲು ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ನಮ್ಮ ಗುಂಡ ಇದ್ದ, ಇಲ್ಲ ಕಣೋ ಅಣ್ಣ ಅಕ್ಕ ಬಂದುಬಿಡ್ತಾರಂತೆ ಇಷ್ಟೊತ್ತಿಗೆ ಹಿಂಗೆ ಅಂತ ಅಂದ. ಸರಿ ನಾವು ಹೇಗಿರ್ತೀವಿ ಹಾಗೆ ಹೋಗೋಣ, ಅಣ್ಣ ಏನಣ್ಣ ಹಿಂಗೆ ಬರ್ತಿದ್ಯಾ ಹೆಂಗಿದ್ಯಾ ಗೊತ್ತಾ ಅಂತ ಹೇಳಿದೆ. ನೋಡಿದೆ ಮಿರರಲ್ಲಿ ಒಂದ್ಸರಿ ನೋಡಿಕೊಂಡೆ, ಫುಲ್ ಮುಖ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಬಿಸಿಲಲ್ಲಿದ್ವಿ. ಸರಿ ಇದ್ದಂಗೆ ಇರೋಣ, ಅದಲ್ಲೇನಿದೆ, ಏನು ರೆಡಿಯಾಗಿ ಹೋಗೋದಲ್ಲ, ಏನು ಬೇಡ ಅಂತ ಇದ್ದಂಗೆ ಇರೋಣ ಅಂದ್ಬಿಟ್ಟು ಹಾಗೆ ಹೋದೆ. ಒಂದ್ಸರಿ ಮೇಲಿಂದ ಕೆಳಗೆ ನೋಡಿದ್ರು, ಏನು ಹಿಂಗಿದ್ದಾರೆ ಇವರು ಅಂತ ನೋಡಿದ್ರು. ನಾನು ನಾರ್ಮಲಾಗಿ ಕೂತ್ಕೊಂಡೆ ಮಾತಾಡಿದೆ. ಅವ್ರು ಮಾತ್ರ ಫುಲ್ ಸ್ಟೈಲಾಗಿ ರೆಡಿಯಾಗಿ ಬಂದಿದ್ರು ಅಷ್ಟೇ. ನಾನು ಎಲ್ಲೋ ಹೋಗಬೇಕು ಅಂತ ರೆಡಿಯಾಗಿ ಪ್ಲ್ಯಾನ್ ಮಾಡಲ್ಲ ಹೋಗಲ್ಲ. ನಾನು ಹೇಗಿರ್ತೀನಿ ಹಾಗೆ ಹೋಗ್ತೀನಿ ಅಷ್ಟೇ. ನಾನು DKDಲೂ ಅಷ್ಟೇ. DKDಲೂ ಅಷ್ಟೇ. ಅವ್ರು ಹಾಗೆ ಒಂದು ಟ್ರ್ಯಾಕ್ ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾರೆ. ಅದೇ ನೀವು ಅವ್ರನ್ನ ಫಿನಾಲಲ್ಲಿ ನೋಡಿದರೆ ಗೊತ್ತಿರುತ್ತೆ. ಅವತ್ತು ಎಷ್ಟು ಹಿಂಸೆ ಕೊಟ್ಟಿದ್ದೀನಿ ಅಂದರೆ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸೋದಕ್ಕೆ ಅವ್ರು ಮಾಡಲೇ ಇಲ್ಲ. ಅವತ್ತು ಒಂದು ಟ್ರ್ಯಾಕ್ ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕ್ಕೊಂಡೆ ಕಪ್ಪು ತೊಗೊಂಡಿದ್ದಾರೆ ಅವರು. ನಾನು ಇಲ್ಲೂ ಅಷ್ಟೇ, ಜೋಡಿ ನಂಬರ್ 1 ಶೋಲು ಅಷ್ಟೇ. ಫಸ್ಟ್ 2 ವಾರ ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ ಹಾಕಿ ಟೀ ಶರ್ಟ್ ಹಾಕ್ಕೊಂಡು ಹಂಗೆ ಬಂದಿದ್ದೆ. ಆವಾಗ ನೋಡ್ಬಿಟ್ಟು ಅವ್ರು ನೋಡಿ ಹೆಂಗೆ ಬಂದಿದ್ದಾರೆ, ಇವ್ರು ನೋಡಿ ಹೆಂಗೆ ಬಂದಿದ್ದಾರೆ ಅಂತ ಹೇಳಿ ಫೋರ್ಸ್ ಮಾಡಿ ಅದಾದಮೇಲೆ 3rd 4th ವೀಕಿಂದ ರೆಡಿಯಾಗಿ ಬರೋಣ, ರೆಡಿಯಾಗಿ ಬರೋಣ ಅಂತ ಹಿಂಗೆ ಬರ್ತೀವಿ ಅಷ್ಟೇ. ಕಷ್ಟನೇ ಅವ್ರಿಗೆ, ಇಷ್ಟು ಕಷ್ಟನೇ. ನಾನು ಪೀಡಿಸಿ ಹಾಕ್ಸೋದು ಬೆಳಗ್ಗೆ. ಅಂದರೆ ಮಾಲಿಕಾ ಮ್ಯಾಮ್ ಬೈತಾರೆ, ಏನೋ ಹಿಂಗೆ ಬಂದಿದ್ಯಾ ಅಂತಾರೆ. ಅದಕ್ಕೋಸ್ಕರ ಅದು ರೆಡಿಯಾಗಿ ಹೋಗ್ತೀನಿ. ನಿರೀಕ್ಷಾ ಅಡುಗೆನೇ ಮಾಡಲ್ಲ, ಎಲ್ಲಿ ಇಷ್ಟ. ಇನ್ನು ಅಡುಗೆ ಕಲಿತಾ ಇದ್ದಾರೆ. ದೋಸೆ ಒಂದು ಸಕಲಾಗಿ ಹಾಕ್ತಾರೆ ಅಷ್ಟೇ. ಅಡುಗೆ ಇವಾಗ ಕಲಿತಾ ಇದ್ದೀನಿ. ಅಂದರೆ ಯೂಟ್ಯೂಬ್ ನೋಡ್ಕೊಂಡು ಮಾಡಿಬಿಡ್ಬೋದು. ನಾನು ವರ್ಕಿಂಗ್ ಆಗಿರೋದ್ರಿಂದ ಇವಾಗ ಜೋಡಿ ನಂಬರ್ 1 ಎಲ್ಲ ಆಗ್ತಿರೋದ್ರಿಂದ ಸ್ವಲ್ಪ ಟೈಮ್ ಇಲ್ಲ. ಇದೆಲ್ಲ ಮುಗಿದ್ಮೇಲೆ ಅವ್ರು ಕೂತ್ಕೊಂಡು ಒಂದು ಕಂಪ್ಲೀಟ್ ಮೀಲ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ಬಡಿಸ್ತೀನಿ. ಅದಕ್ಕೆ ನಾನು ಸಣ್ಣ ಆಗ್ತಾಯಿದ್ದೀನಿ, ತಿನ್ಬಿಟ್ಟು ದಪ್ಪ ಆಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನ. ಅವ್ರಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಅವ್ರಿಗೇನೋ ಗೊತ್ತಿಲ್ಲ, ನಮಗೆಲ್ಲ ಪಿಜ್ಜಾ ಬರ್ಗರ್ ಕ್ರೇವಿಂಗ್ಸ್ ಆದರೆ ಅವ್ರಿಗೆ ಚಿತ್ರಾನ್ನ ಕ್ರೇವಿಂಗ್ಸ್ ಆಗುತ್ತೆ. ಆವಾಗವಾಗ ಚಿತ್ರಾನ್ನ ತಿನ್ನಬೇಕು ಅಂತ. ಅದೇ ಹೇಳಿದ್ನಲ್ಲ, ಎಲ್ಲಂದ್ರಲ್ಲಿ ಅವ್ರಿಗೆ ತುಂಬ ಹೋಮ್ಲಿ ಫುಡ್ಡೇ ಜಾಸ್ತಿ ಇಷ್ಟ. ಅಷ್ಟೇ. ನಾನು ಮನೇಲಿ ಅಂದರೆ ನಾನು ಹೊರಗಡೆ ಹೋಗಬೇಕಾದ್ರೆ ಮನೇಲೇ ಊಟ ಮಾಡಿಬಿಟ್ಟು ಹೊರಟ್ಬಿಡ್ತೀನಿ. ಅವ್ರಿಗೆ ವಿಂಗ್ಸ್ ಇಷ್ಟ, ಚಿಕನ್ ವಿಂಗ್ಸ್ ಇಷ್ಟ. ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಅದು ಎಲ್ಲೇ ಹೋದ್ರು ಅದನ್ನೇ ಆರ್ಡ್ರ್ ಮಾಡ್ತಿರ್ತಾರೆ. ಚಿಕನ್ ವಿಂಗ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಅವ್ರದ್ದು ಆರೆಂಜು, ನಂದು ಕೇಳಿ ಅವ್ರಿಗೆ ಎಲ್ಲೋ. ಬರೀ ತಪ್ಪು, ಏನು ಗೊತ್ತಿಲ್ಲ ಇವರಿಗೆ. ಎಲ್ಲೋನ ನಂದು 3 ತಿಂಗಳಾಗಿದೆ ನನ್ನ ಮದುವೆಗೆ.
ಅವ್ರದ್ದು ಆರೆಂಜು. ಎಲ್ಲೋ, ಈ ತಪ್ಪು ಗ್ರೀನು, ಬ್ಲೂ, ನೇವಿ ಬ್ಲೂ. ಇದನ್ನು ಕಟ್ ಮಾಡಿ ಬ್ಲೂ, ನೇವಿ ಬ್ಲೂ. ಹಾಂ ಹೇಳಿದ್ದೀನಮ್ಮ. ಆ ಥರ ಏನೂ ಇಲ್ಲ, ನಮ್ಮದು ಒಂದು ಲಿಸ್ಟ್ ಇದೆ, ಅದನ್ನೆಲ್ಲ ಅದೇ ಇವ್ರಿಗೆ ಐಲ್ಯಾಂಡ್ಗೆ ಹೋಗ್ಬೇಕು ಅಂತ ತುಂಬ ಇಷ್ಟ. ಅದು ಬೀಚ್ ಪ್ಲೇಸಸ್ ಇಷ್ಟ ನನಗೆ. ಸೊ ಎನಿ ಬೀಚ್ ಪ್ಲೇಸ್ ಹೋಗ್ತೀನಿ. ಅಂದರೆ ನಮಗೆ ಈ ಜೋಡಿ ನಂಬರ್ 1 ಆಗಿದ ತಕ್ಷಣ ಹೊರಡ್ತೀವಿ, ಹೋಗಬೇಕು. ಇದ್ದೇ ಇರುತ್ತೆ ಪ್ಲ್ಯಾನ್ ಅಂತ. ಅದು ಇದ್ದೇ ಇರುತ್ತೆ. ನನಗೆ 2 ಮಕ್ಳು ಇಷ್ಟನೇ. ನನಗೆ ಟ್ವಿನ್ಸ್ ಇಷ್ಟ. ನನಗೆ ಗಂಡು ಹೆಣ್ಣು 2 ಇಷ್ಟನೇ. ಯಾವುದೇ ಹುಟ್ಟಿದ್ರು ಮುದ್ದಾಗಿ ನೀಟಾಗಿ ಲಕ್ಷಣವಾಗಿ ಹುಟ್ಟಿದ್ರೆ ಸಾಕು, ಅಷ್ಟೇ. ಆರೋಗ್ಯವಾಗಿದ್ದರೆ ಸಾಕಷ್ಟೆ. ನನಗೆ ಹೆಣ್ಮಗು ಇಷ್ಟ. ಇಲ್ಲ, ನಂಗೆ ಹಂಗೇನಿಲ್ಲ, ನಂಗೆ 2. ಅಂದರೆ ಸ್ಟಾರ್ಟಿಂಗ್ ಇವರು ಯೋಚನೆ ಮಾಡ್ತಿದ್ರು, ಅದನ್ನು ಇರೋದನ್ನು ಹೇಳ್ತೀವಿ, ಅದೆಲ್ಲ ಏನಿಲ್ಲ. ಸ್ಟಾರ್ಟಿಂಗ್ ಇವರು ಈ ಕಮೆಂಟ್ಸ್ ಮಾಡಿದಾಗ ಆ ಥರನೂ ಬರ್ತಿತ್ತು. ಬೇರೆ ಬೇರೆ ಥರ ಈ ಗಾಸಿಪ್ ಟಾಕ್ಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಕೆಲವರೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಏನಿರುತ್ತೆ ಏನು ಗೊತ್ತಿರಲ್ಲ, ಅವ್ರಿಗೆ ಹೆಂಗೆ ಬೇಕಂಗೆ ಕಮೆಂಟ್ ಮಾಡ್ತಿರ್ತಾರೆ. ಅದು ಮಾಡಬೇಕಾದ್ರೆ ಇವ್ರು ಯೋಚನೆ ಮಾಡಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ನೋಡಿ ಹಿಂಗೆ ಮಾಡಿದ್ದಾರೆ, ನೋಡಿ ಹಂಗೆ ಮಾಡಿದ್ದಾರೆ ಅಂತ. ನಾನೊಂದು 2 ದಿವಸ ಯೋಚನೆ ಮಾಡಿದೆ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಯಾಕಂದರೆ ನನಗೆ ಇದೆಲ್ಲ ಯಾವತ್ತೂ ನೋಡಿಲ್ಲ, ಈ ಥರ ಕಮೆಂಟ್ಸ್ ಎಲ್ಲ ನಾನು ಕೇಳೂ ಇಲ್ಲ, ನೋಡೂ ಇಲ್ಲ. ನಾನು ಬರೀ ನಾನಾಯಿತು, ನನ್ನ ಕೆಲಸ ಆಯಿತು, ಅಷ್ಟಲ್ಲೇ ಇದ್ದವನು ನಾನು. ಈಗ ಮದುವೆ ಆದಮೇಲೆ ಆ ಥರ ಎಲ್ಲ ಬಂದಾಗ ಇವ್ರು ಹೇಳಿದ್ರು, ನೋಡಿ ಈ ಥರ ಬರ್ತಿದೆ ಅಂತ ಹೇಳಿದಾಗ 2 ದಿವಸ ಯೋಚನೆ ಮಾಡಿ ಹೇಳಿದೆ, ಬಿಟ್ಬಿಡಿ ಅಮ್ಮ, ಅದು ಏನು ಮಾಡೋಕ್ಕಾಗಲ್ಲ. ಇರೋರು ಅದು ಏನೇ ಮಾಡಿದ್ರು ಅದು ಬಿಡಲ್ಲ, ಅದು ಮಾತಾಡ್ತಿರ್ತಾರೆ. ನಾವು ಹೇಗಿರ್ತೀವಿ ಆ ಥರ ಇದ್ದು ನಾವು ಬದುಕು ತೋರಿಸೋಣ, ಚೆನ್ನಾಗಿ ಬಾಳಿ ತೋರಿಸೋಣ ಅಷ್ಟೇ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ಆ್ಯಕ್ಚುಲಿ ಇವ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಆವಾಗ ಸ್ವಲ್ಪ ಭಯ ಇತ್ತು. ಇವ್ರ ಬಗ್ಗೆ ಗೊತ್ತಾದ್ಮೇಲಿಂದ ನಂಬಿಕೆ ಜಾಸ್ತಿ ಇದೆ. ಆ ಥರ ಭಯ ಏನೂ ಇಲ್ಲ. ನಾನು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ, ನನಗೆ ಹೊಸದು ಆ ಥರ ಕಮೆಂಟ್ಸ್ ಎಲ್ಲ. ಸೊ ಅವಾಗ ಹೇಳಿದ್ದೀನಿ ಇವ್ರ ಹತ್ರ, ಒಂದೊಂದ್ಸತಿ ಹತ್ಕೊಂಡು ಇದ್ದೀನಿ ಅನಿಸುತ್ತೆ. ಹತ್ಕೊಂಡೆಲ್ಲ ಏನಿದು ಹೀಗೆಲ್ಲ ಕಮೆಂಟ್ ಬರ್ತಾಯಿದೆ, ಹೆಂಗೆ ಇದೆಲ್ಲ ಅಂತ. ಇವ್ರು ಅವಾಗ ತುಂಬ ಕಾಮಾಗಿ ಹಂಗಿರಲ್ಲ, ಈಗ ಇದೆಲ್ಲ ಕಾಮನ್ನು, ಇದೆಲ್ಲ ಏನೂ ಇಲ್ಲ, ಬೆಳೀತಿದ್ದೀವಿ ಅಂದರೆ ಇದೆಲ್ಲ ಕಾಮನ್ನು ಅಂತ ಹೇಳಿ ನನಗೆ ಸಮಾಧಾನ ಮಾಡಿ, ಅಷ್ಟೇ ಸಮಾಧಾನ ಮಾಡ್ತಿದ್ರು. ನಾನು ಅಳ್ತಾ ಇರ್ತಿದ್ದೆ. ಆಮೇಲೆ ಅದು ನನಗೂ ಇವಾಗ ಅಭ್ಯಾಸ ಆಗೋಯ್ತು. ಆಮೇಲೆ ಇವ್ರ ಬಗ್ಗೆ ಕಂಪ್ಲೀಟಾಗಿ ನನಗೆ ತಿಳ್ಕೊಂಡ್ಮೇಲೆ ನನಗೆ ಏನೂ ಆ ಥರ ಭಯ ಆಗಲಿ ಏನೂ ಇಲ್ಲ. ಆ್ಯಕ್ಚುಲಿ ನಾನು ತುಂಬ ಖುಷಿಯಾಗಿದ್ದೆ, ನಾನು ಸಖತ್ ಖುಷಿಯಾಗಿದ್ದೆ. ನನಗೆ ತುಂಬ ಖುಷಿ ಇತ್ತು. ನಾನು ರುದ್ರಾ ಮಾಸ್ಟರ್ನ ಮದುವೆ ಆಗ್ತಾಯಿದ್ದೀನಿ ಅಂತಲೂ ಖುಷಿ ಇತ್ತು. ಈ ಥರ ಇಷ್ಟು ಒಳ್ಳೆ ಹುಡುಗ ಸಿಕ್ಬಿಟ್ರು ನನಗೆ ಅಂತಲೂ ಖುಷಿ ಇತ್ತು. ನಾನು ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅದು ಬಂತು, ಹಾಗೆ ಆಯಿತು. 9 ಮಂತ್ಸಲ್ಲಿ ಮದುವೆನೂ ಮುಗ್ದೋಯ್ತು. ಬಟ್ ಇವರೇ ಸ್ವಲ್ಪ ಟೆನ್ಷನಲ್ಲೇ ಇದ್ದರು. ತಾಳಿ ಕಟ್ಬೇಕಾದ್ರೆ ಒಂಚೂರು ಸ್ಮೈಲ್ ಮಾಡಿಲ್ಲ ಅವರು. ಆದರೆ ಟೆನ್ಷನ್ ಏನಕ್ಕೆ ಅಂದರೆ ಇಡೀ ಮದುವೆ ರೆಸ್ಪಾನ್ಸಿಬಿಲಿಟಿ ನಮ್ಮ ತಂದೆ ಜೊತೆ ನಾನು ತುಂಬ ಇದು ಮಾಡಿದ್ವಿ. ಅದೇ ಟೆನ್ಷನ್ ಇತ್ತು. ಬೇರೆ ನಾನು ಬೀಗ್ರೂಟದಲ್ಲೂ ಅಷ್ಟೇ, ಬೀಗ್ರೂಟದಲ್ಲಿ ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಈ ಕಡೆ ಯಾರೋ ಬರ್ತಿರ್ತಾರೆ, ಅವ್ರನ್ನ ಮಾತಾಡಿಸಿ ಎದುರುಗಡೆ ಓಡೋಗ್ತಿದ್ದೆ. ಅಲ್ಲ ಓಕೆನಾ, ಅವ್ರಿಗೆಲ್ಲ ಊಟ ಕರೆಕ್ಟಾಗಿ ಸಿಕ್ಕಿ, ಅದೇ ದೊಡ್ಡವರೆಲ್ಲ ಬಂದಿದ್ದರು. ಅವ್ರು ಬಂದು ಒಳಗಡೆ ಬಂದು ಹೊರಗಡೆ ಹೋಗೋವರೆಗೂ ತುಂಬ ಬರ್ತಿದ್ದಾವ. ಹೌದು, ತುಂಬ ಇದೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದರೆ ಬರೀ ನಾವು ಈ ಜಾಲಿ ಮಾಡಿ ಕೆಲಸ ಮಾಡಿ ಎಂಜಾಯ್ ಮಾಡ್ಕೊಂಡಿದ್ದವರು, ಈ ಮದುವೆ ಜರ್ನಿ ಅನ್ನೋದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನಾವು ಜೋಡಿ ನಂಬರ್ 1 ಶೋಗೆ ಬಂದು ಸೀನಿಯರ್ಸ್ನ ನೋಡಿ ಅದನ್ನು ಕಲಿತಾ ಇದ್ದೀವಿ. ಅದನ್ನು ಪ್ರಭಾಕರ್ ಸರ್ ಆಗಿರಲಿ, ಗೋಪಿ ಸರ್ ಆಗಿರಲಿ. ಆ್ಯಂಡ್ ಅಲ್ಲಿ ಎಲ್ಲರೂ 30 ವರ್ಷ, 25 ವರ್ಷ, 10 ವರ್ಷ ಮದುವೆ ಆಗಿ ಸಂಸಾರ ಮಾಡಿದವರೆಲ್ಲ ಇದ್ದಾರೆ. ಅವ್ರನ್ನ ನೋಡಿ ತುಂಬ ಕಲಿತಾ ಇದ್ದೀವಿ. ಇವ್ರ ಥರ ನೋಡಿ, ಇವ್ರು ನೋಡಿ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಹೋಗ್ತಾರೆ ಅನ್ನೋ ವಿಚಾರಗಳನ್ನ, ಎಲ್ಲ ಥರ ವಿಚಾರ ತುಂಬ ಕಲಿತಾ ಇದ್ದೀವಿ. ಅದೇ ತುಂಬ ಒಬ್ರೊಬ್ಬರು ಒಂದೊಂದು ಜೋಡಿಯಿಂದ ಒಂದೊಂದು ಕಲಿಬೇಕಾಗಿರೋದು ಒಂದು ವಿಷಯಗಳಿದೆ. ಎಲ್ಲನೂ ನೋಡಿ ಆ್ಯಕ್ಚುಲಿ ಜೋಡಿ ನಂಬರ್ 1 ನಾನು ಮದುವೆ ಆಗಿದ ತಕ್ಷಣ ಜೋಡಿ ನಂಬರ್ 1ಗೆ ಬಂದ್ವಿ. ನಾವೆಲ್ಲೂ ವೆಕೇಷನ್ ಆಗಲಿ ಎಲ್ಲೂ ನಾವು ಹೋಗಲೇ ಇಲ್ಲ. ಅದೆಲ್ಲ ಯಾವುದು ನಾನು ಮಿಸ್ಸೇ ಮಾಡ್ಕೋತಿಲ್ಲ. ಹೇಳ್ಬೇಕಂದ್ರೆ ನನಗೆಲ್ಲ ಜೋಡಿ ನಂಬರ್ 1 ತಂದುಕೊಟ್ಟಿದೆ. ಜೋಡಿ ನಂಬರ್ 1 ಎಲ್ಲ ಥರ ನಮ್ಮನ್ನು ಹತ್ತಿರ ಮಾಡಿದೆ. ಅದಕ್ಕೆ ಥ್ಯಾಂಕ್ ಯು ಜೋಡಿ ನಂಬರ್ 1ಗೆ. ಇದೇ ಥರ ಖುಷಿಯಾಗಿ ನಮ್ಮನ್ನು ಎಕ್ಸೆಪ್ಟ್ ಮಾಡಿದ್ದಾರೆ, ಖುಷಿಯಾಗಿ ನಮಗೆ ಬ್ಲೆಸ್ ಮಾಡಿ, ಅಷ್ಟೇ ಸಾಕು.
ಅಂದರೆ ನನಗೆ ಟೆಲಿವಿಷನ್ ಅನ್ನೋದು ಹೊಸ್ತಲ್ಲ, ನನ್ನ ಹಳೇದೆ. ಯಾಕಂದರೆ ನಾನು DKD ಆಗಿರಲಿ ಅಥವಾ ರಿಯಾಲಿಟಿ ಶೋ ಎಲ್ಲ ಒಂದು 8 ಇಯರ್ಸ್ 9 ಇಯರ್ಸಿಂದ ಮಾಡ್ತಾಯಿದ್ದೀನಿ. ನನಗೆ ಯಾವ ಥರ ಬ್ಲೆಸ್ ಮಾಡಿದ್ರಿ, ನನಗೆ ಯಾವ ಥರ ಆಶೀರ್ವಾದ ಮಾಡಿದ್ರಿ, ಅದೇ ಥರ ನನ್ನ ವೈಫ್ ನಿರೀಕ್ಷಾ ನಮ್ಮಿಬ್ಬರಿಗೂ ಬ್ಲೆಸ್ ಮಾಡಿ ಇವಾಗ. ಆ ಬ್ಲೆಸ್ಸಿಂಗೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನಾವು ಇದ್ದಂಗೆ ಇರ್ತೀವಿ, ಎಂಜಾಯ್ ಮಾಡ್ತೀವಿ ಲೈಫ್ನ ಅಷ್ಟೇ. ಥ್ಯಾಂಕ್ ಯು.